ಚುನಾವಣೆಗಳಲ್ಲಿ ಹಣಬಲ ನಿಯಂತ್ರಿಸಿ ಪ್ರಜಾಪ್ರಭುತ್ವ ಉಳಿಸಿ ಎಂಬ ಉದ್ದೇಶದಿಂದ ಕಣ್ಣಿಗೆ ಕಪ್ಪು ಬಟ್ಟೆ ಕಟ್ಟಿಕೊಂಡು ಮೌನ ಸತ್ಯಾಗ್ರಹವು 840ನೇ ದಿನಕ್ಕೆ ಕಾಲಿಟ್ಟಿದೆ. ಕಲಬುರಗಿ ಮಹಾನಗರ ಪಾಲಿಕೆಯ ಟೌನ್ ಹಾಲ್ ಆವರಣದಲ್ಲಿರುವ ಮಹಾತ್ಮ ಗಾಂಧಿ ಪ್ರತಿಮೆ ಎದುರು ಭಾರತೀಯ ಚುನಾವಣಾ ಸುಧಾರಣೆ ಹೋರಾಟ ಸಮಿತಿ ವತಿಯಿಂದ ಸತ್ಯಾಗ್ರಹ ಮಾಡಲಾಗುತ್ತಿದೆ. ಇದೇ ಸಂದರ್ಭದಲ್ಲಿ ಭಾರತೀಯ ಚುನಾವಣಾ ಸುಧಾರಣಾ ಹೋರಾಟ ಸಮಿತಿಯ ಸಂಸ್ಥಾಪಕರಾದ ರಮೇಶ್ ಜತ್ತರ್ಗಿ ಮಾತನಾಡಿ ಚುನಾವಣಾ ಆಯೋಗದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಬ್ಯೂರೋ ರಿಪೋರ್ಟ್ ಸದ್ದಾಂ ನೆಲೋಗಿ ಬ್ರ್ಯಾಂಡ್ ಕರ್ನಾಟಕ ನ್ಯೂಸ್. ಆಗಸ್ಟ್ 19, 2023ರಿಂದ ಈ ಪ್ರತಿಭಟನೆ ನಡೀತಾ ಇದೆ. ಇದು ಮೌನ ಸತ್ಯಾಗ್ರಹ. ಚುನಾವಣೆಗಳಲ್ಲಿ ಹಣಬಲ ನಿಯಂತ್ರಿಸಿ ಪ್ರಜಾಪ್ರಭುತ್ವ ಉಳಿಸಿ ಅಂತ ಮೌನ ಸತ್ಯಾಗ್ರಹ. ಕಣ್ಣಿಗೆ ಕಪ್ಪು ಬಟ್ಟೆ ಕಟ್ಟಿಕೊಂಡು ದಿನನಿತ್ಯ ಮುಂಜಾನೆ 10 ಗಂಟೆಯಿಂದ ಮೊದಲು 2 ಗಂಟೆವರೆಗೆ ಮಾಡ್ತಿದ್ದೀವಿ, 12 ಗಂಟೆವರೆಗೆ, ದಿನನಿತ್ಯ 10ರಿಂದ 12 ಗಂಟೆವರೆಗೆ ಮೌನ ಸತ್ಯಾಗ್ರಹ ಕಣ್ಣಿಗೆ ಕಪ್ಪು ಬಟ್ಟೆ ಕಟ್ಟಿಕೊಂಡು ಮಾಡ್ತೀವಿ. ಇಲ್ಲಿವರೆಗೆ 840 ದಿವಸ ಆಯಿತು. ಇವತ್ತು ನನ್ನ ಮೌನ ಸತ್ಯಾಗ್ರಹ ಮುಗಿಸಿದ ಮೇಲೆ ತಾವು ನನ್ನ ಜೊತೆ ಬಂದಿದ್ದೀರಾ, ಮಾತಾಡ್ತಾ ಇದ್ದೀನಿ. ಧನ್ಯವಾದಗಳು ತಮ್ಮ ಒಂದು ಸಹಕಾರಕ್ಕೆ. ಈ ವಿಚಾರ ಭಾಳ ಮಹತ್ವವಾಗಿದ್ದು, ಯಾಕಂದರೆ ಚುನಾವಣೆಗಳಲ್ಲಿ ಇವತ್ತು ಯಾವುದೇ ಚುನಾವಣೆಗಳಿರ್ಬೋದು, ಇವತ್ತು ಪಂಚಾಯಿತಿಯಿಂದ ಪಾರ್ಲಿಮೆಂಟಿನ ಎಲ್ಲ ಚುನಾವಣೆಗಳಲ್ಲಿ ಇವತ್ತು ಹಣಬಲ ಪ್ರಮುಖ ಆಗ್ತಾ ಇದೆ. ಈ ಹಣಬಲ ಪ್ರಮುಖ ಆಗುವುದರಿಂದಲೇ ಈ ಎಲ್ಲ ಇಲಾಖೆಗಳಲ್ಲಿ ಯಾವುದೇ ಆ ರಾಜ್ಯ ಈ ರಾಜ್ಯ ಅಂತ ಇಡೀ ದೇಶದ ಎಲ್ಲ ಇಲಾಖೆಗಳಲ್ಲಿ ಭ್ರಷ್ಟಾಚಾರ ಹೆಚ್ಚಳ ಆಗಲಿಕ್ಕೆ ಕಾರಣ ಆಗ್ತಾ ಇದೆ. ಇದು ಮೂಲ ಕಾರಣ. ಯಾಕಂದರೆ ಒಬ್ಬ ಜನಪ್ರತಿನಿಧಿ ಒಬ್ಬ ಪಂಚಾಯಿತಿನಲ್ಲಿ 5 ಲಕ್ಷ 10 ಲಕ್ಷ ಖರ್ಚು ಮಾಡ್ತಾನೆ, ತಾಲೂಕು ಪಂಚಾಯತಿನಲ್ಲಿ 25 ಲಕ್ಷ 50 ಲಕ್ಷ ಖರ್ಚು ಮಾಡ್ತಾನೆ, ಜಿಲ್ಲಾ ಪಂಚಾಯತಿ ಕೋಟಿಗಟ್ಟಲೆ ಖರ್ಚು ಮಾಡ್ತಾ ಇದ್ದಾರೆ. ಇನ್ನು MLA MP ಗಳು ಕೂಡ 10 ಕೋಟಿ 20 ಕೋಟಿ 50 ಕೋಟಿ 100 ಕೋಟಿಗಟ್ಟಲೆ ಖರ್ಚು ಮಾಡಿದ ಮೇಲೆ ಇದು ಏನಾಗ್ತಾ ಇದೆ ಅಂದರೆ ಚುನಾವಣೆ ವ್ಯವಸ್ಥೆ ಅನ್ನೋದು ಇವತ್ತು ವ್ಯಾಪಾರ ರೀತಿಯಲ್ಲಿ ಆಗ್ತಾ ಇದೆ. ಇದು ಸಮಾಜ ಸೇವೆಯಾಗಿ ಉಳಿತಾ ಇಲ್ಲ ರಾಜಕಾರಣ ಅನ್ನೋದು. ಈ ರೀತಿ ಆದರೆ ಇದು ಮುಂದೆ ಪ್ರಜಾಪ್ರಭುತ್ವ ಉಳಿಲ್ಲ. ಪ್ರಜಾಪ್ರಭುತ್ವಕ್ಕೆ ಒಂದು ಗಂಡಾಂತರ ಬರುತ್ತೆ. ಯಾವತ್ತು ಚುನಾವಣೆಯಲ್ಲಿ ಹಣ ಇಲ್ಲದೇ ಓಟ್ ಹಾಕೋದು ನಮ್ಮ ಜವಾಬ್ದಾರಿನೂ ಕೂಡ ಇದೆ, ಮತದಾರ ಜವಾಬ್ದಾರಿನೂ ಕೂಡ. ಅವರು ದುಡ್ಡು ಕೊಡ್ತಾರೆ, ಮತ್ತಿನ್ನೇನೋ ಕೊಡ್ತಾರೆ ಅಂತ ಆಮಿಷಕ್ಕೆ ನಾವು ಬಲಿ ಆಗಬಾರ್ದು. ಯಾಕಂದರೆ ಅವರು ದುಡ್ಡು ಕೊಡ್ತಾರಂದರೆ ನಮಗೆ 500 1000 ಕೊಟ್ಟಿದ್ದು ಅವ್ರಿಗೆ ಕೋಟಿಗಟ್ಟಲೆ ದುಡ್ಡು ಆಗ್ತದೆ. ಅವರು ಅದನ್ನು ಮುಂದಿನ 5 ವರ್ಷಗಳಲ್ಲಿ ಗೆದ್ದವರು ತೆಗೆಯೋ ವಿಚಾರದಲ್ಲೇ ಇರ್ತಾರೆ. ಸೋತವರಂತೂ ಅವ್ರು ತಮ್ಮ ಮತ್ತಿನ್ನೇನೋ ಸಾಲ ಮಾಡಿರ್ತಾರೆ. ಅವ್ರು ಮತ್ತೆ ಮುಂದಿನ ಚುನಾವಣೆಯಲ್ಲಿ ಗೆದ್ದ ಮೇಲೆ ಅವರು ಕೂಡ ದುಡ್ಡು ತೆಗೆಯೋ ಒಂದು ವ್ಯವಸ್ಥೆಯಲ್ಲಿ ಇರ್ತಾರೆ. ಇವತ್ತು ಎಲ್ಲ ಕಳಪೆ ಕಾಮಗಾರಿಗಳಾಗಲಿಕ್ಕೆ, ಎಲ್ಲ ಇಲಾಖೆಗಳಲ್ಲಿ ಭ್ರಷ್ಟಾಚಾರ ಆಗಲಿಕ್ಕೆ ಮೂಲ ಕಾರಣ ದೇಶದಲ್ಲಿ, ರಾಜ್ಯದಲ್ಲಿ, ಜಿಲ್ಲೆಯಲ್ಲಿ ಎಲ್ಲ ಕಡೆಗಳು ಭ್ರಷ್ಟಾಚಾರ ಹೆಚ್ಚಾಗಲಿಕ್ಕೆ ಮೂಲ ಕಾರಣ ಅಂದರೆ ಚುನಾವಣೆಯಲ್ಲಿ ಪ್ರಮುಖವಾಗಿ ಹಣ ಹಂಚ್ತಾ ಇರೋದು, ಚುನಾವಣೆಗಳು ತುಟ್ಟಿಯಾಗಿರೋದೇ ಮೂಲ ಕಾರಣ.